ಕ್ರಿಯೇಟಿವ್ ಇಂಡಿಯಾ ಆರ್ಗನೈಸೇಷನ್ದು ಅವ್ರ ಚಾರಿಟಬಲ್ ಟ್ರಸ್ಟಿಂದ ಈ ಸಂಘವನ್ನು ನಡೆಸ್ತಾ ಇರೋದು. ತರಣ್ ಸರ್ಗಮ್ ಅಂತ 4ನೇ ವರ್ಷದ್ದು ನಡೆಸ್ತಾ ಇರೋದು. 2018ರಿಂದ ಶುರುವಾಗಿದೆ. ಇವರು ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈ ಒಂದೊಂದು ಕಲಾ ಇದನ್ನು ಇದು ಇನ್ಸ್ಟ್ರೂಮೆಂಟ್ ಆಗಲಿ, ಇಲ್ಲ ನಾಟ್ಯ ಆಗಲಿ, ಇಲ್ಲ ವೆಸ್ಟರ್ನ್ ಆಗಲಿ, ಕ್ಲಾಸಿಕಲ್ ಆಗಲಿ, ಯಾವುದೇ ಆಗಲಿ ಎಲ್ಲರನ್ನೂ ಪ್ರೋತ್ಸಾಹಿಸೋರು ಇದನ್ನು ಮಾಡ್ತಾ ಇದ್ದಾರೆ. ವರ್ಷಕ್ಕೂ ಇಲ್ಲೇ ನಡೆಸ್ತಾ ಇದ್ದಾರೆ ಅವರು. ಇದೊಂದು ನಾಟ್ಯವನ್ನು ಅವ್ರನ್ನ ಪ್ರೋತ್ಸಾಹಿಸೋದು ಮಾತ್ರ ಅಲ್ಲ, ಬಡ ಮಕ್ಕಳಿಗೆ ಅಂದರೆ ಅಂಡರ್ ಪ್ರಿವಿಲೇಜ್ ಅಂತ ಹೇಳ್ತಾರೆ, ಅಂಥ ಮಕ್ಕಳಿಗೆ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅವ್ರಿಗೆ ಎಜುಕೇಷನ್ ಆಗಲಿ ಏನಾನು ಅದನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದು 4ನೇ ವರ್ಷ ನಡೆಸ್ತಾ ಇರೋದು. ಇನ್ನು ಅದೇ ಥರನ ಮುಂದುವರಲಿ ಅಂತ ಹೇಳ್ಬಿಟ್ಟು ಅನುಕಂಪ ಮ್ಯಾಮ್ ಅವರೇನೆ ಇದ್ರದ್ದು ಡೈರೆಕ್ಟರ್ ಅವರು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅದೇ ಥರ ಎಷ್ಟು ವರ್ಷಗಳು ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟು ಕೂಡ ಮುಂದೆ ಹೋಗಲಿ ಅಂತ ಅವ್ರನ್ನ ವಿಶ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹೆಸರು ರೇಖಾ ಅಂತ. ನಾನು ಇಲ್ಲಿ 3ನೇ ವರ್ಷವಾಗಿ ಇವರ ಜೊತೆಯಲ್ಲಿ ನಾನು ಇವರನ್ನ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ವರ್ಷಕ್ಕೂ ಬಂದ್ಬಿಟ್ಟು ಇದು ಮಾಡೋಕ್ಕೆ ಅದೊಂದು ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಸಂತೋಷವಾಗ್ತಾ ಇದೆ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಮಕ್ಕಳು ಕೂಡ ಬಂದ್ಬಿಟ್ಟು ಅಷ್ಟೊಂದು ಆಸಕ್ತಿಯಿಂದ ಬಂದು ಅವರು ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲ ಹಾಡಾಗಲಿ, ಇಲ್ಲ ಇನ್ಸ್ಟ್ರೂಮೆಂಟ್ ಆಗಲಿ, ಎಲ್ಲನೂ ಅದನ್ನು ಅವರು ಈಗ ಒಂದು ದಿನಕ್ಕೋಸ್ಕರ ಅವರು ಕಾಯ್ಕೊಂಡಿರ್ತಾರೆ. ಆ್ಯಕ್ಚುಲಿ ಅದನ್ನು ಅಡ್ವರ್ಟೈಸ್ಮೆಂಟ್ ಹಾಕಿದ ತಕ್ಷಣ ಅವ್ರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅವ್ರಿಗೊಂದು ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಡೆಸ್ತಾ ಇರೋದಂತ ನೋಡಿದ್ರೆ ತುಂಬಾನೇ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ನಾಗರಾಜ್, ಭರತನಾಟ್ಯ ಕಲಾವಿದ ನಾನು. ಸುಮಾರು ವರ್ಷಗಳಿಂದ ಈ ತರಣ್ ಸರ್ಗಮ್ ಕ್ರಿಯೇಟಿವ್ ಇಂಡಿಯನ್ ಅಂತೇಳಿ ಒಂದು ಸಂಸ್ಥೆ ಹಾಗೂ ಸ್ಕೂಲ್ ಅಂದರೆ ಶಾಲೆ ಎಲ್ಲವೂ ನಡ್ಸ್ಕೊಂಡು ಬರ್ತಾ ಇದೆ. ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ. ಹಾಗೂ ಇದು ಒಳ್ಳೆ ವೇದಿಕೆ. ಇಲ್ಲಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದೇ ಅಲ್ಲ, ಬೇರೆ ದೇಶಗಳಲ್ಲಿಯೂ ತುಂಬ ಜನ ಮಕ್ಕಳು ಈ ಸ್ಕೂಲಿಂದ ಪಾರ್ಟಿಸಿಪೇಟ್ ಅಂದರೆ ಅಭಿನಯಿಸಿದ್ದಾರೆ, ಎಲ್ಲನೂ ಆಗಿದೆ. ಸೊ ಹಂಗಾಗಿ ನಾವು ಇಲ್ಲಿ ಏನು ಅಂತಂತಂದರೆ ವರ್ಷವೂ ವಾರ್ಷಿಕೋತ್ಸವ, ಇದು 4ನೇ ವಾರ್ಷಿಕೋತ್ಸವ ಮಾಡ್ತಾ ಇರೋದು. ಸೊ ಹಂಗೇನೆ ವರ್ಷ ಎಲ್ಲ ಬೇರೆ ಕಡೆನೂ ಮಾಡ್ತಾ ಇದ್ದೀವಿ. ಸೊ ಏನಂತಂತಂದರೆ ಇದರಲ್ಲಿ ಯಾರಿಗೂ ಬಡ ಮಕ್ಕಳಿಗೆ ಹಾಗೂ ಶ್ರೀಮಂತರಿಗೆ ಅನ್ನೋದು ಯಾವುದು ವ್ಯತ್ಯಾಸ ಭೇದ ಭಾವ ಏನೂ ಇಲ್ಲ. ಸೊ ಹೆಂಗೆ ಅಂತಂದರೆ ಅವ್ರು ತಕ್ಕಂತೆ ಅವ್ರಿಗೆ ಏನೇನು ಬೇಕು ವ್ಯವಸ್ಥೆಗಳಿಂದ ಅವ್ರ ಊಟ ಆಗಲಿ, ಉಪಚಾರ ಆಗಲಿ, ಒಳ್ಳೇದಾಗಲಿ, ಕೆಟ್ಟದ್ದಾಗಲಿ, ಇನ್ನು ಏನೇ ದಾನ ಆಗಲಿ, ಏನೇ ಆಗಲಿ ಒಳ್ಳೆಯದು ಏನು ಅಂತಂದರೆ ಅನುಕಂಪ ಇವರು ಅಂತಂತೇಳಿ ಅವರು, ಸಮೀರ್ ಸರ್ ಅಂತೇಳಿ ಇಬ್ಬರು, ಹಂಗೆ ಇವರು ಎಲ್ಲ ನಡ್ಸ್ಕೊಂಡು ಬರ್ತಾ ಇರೋದು. ಸೊ ಇದು ಹಲವಾರು ವರ್ಷಗಳಿಂದ ಬರ್ತಾ ಇದೆ. ಸೊ ಹಂಗಾಗಿ ಎಲ್ಲರ ಪ್ರೋತ್ಸಾಹ ಬೇಕು.
ಈ ಮುಖ್ಯ ಅತಿಥಿಗಳು ಯಾರು? ಗೆಸ್ಟ್ ಆಗಿ ಮುಖ್ಯ ಅತಿಥಿಗಳು ಬರೋರಿದ್ದಾರೆ ಆ್ಯಂಡ್ ಸರ್ವೆ ಸಾರು ಅಂತೇಳಿ ಒಬ್ಬರು, ಹಂಗಾಗಿ ಸುಧಾ ಮೇಡಮ್ ಅಂತೇಳಿ ಒಬ್ಬರು, ಇನ್ನು ಇದು ಮಿಕ್ಕಿದವ್ರು ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜ್ ಅಂತೇಳಿ, ಭರತನಾಟ್ಯ ಕಲಾವಿದ. ನಾನು ತುಂಬ ಕಡೆ ಇದು ಸ್ಟೇಜ್ ಅಂದರೆ ವೇದಿಕೆಗಳು ಕೊಟ್ಟಿದ್ದೀನಿ. ಓಕೆ, ನಮಸ್ಕಾರ. ಐ ಆಮ್ ಅನುಕಂಪ, Director and founder of the Creative India Olympiad Charitable Trust. We are working for the children, giving the platform or the talent show to different type of talent they can able to perform and show their talent. So we'll try every year. Actually, this is our 4th edition, and we are working for the poor people and unprivileged people who are really wanted a platform, a talent to show their. So for that reason we are here. We help the people. So we ask all our viewers also to help us to improve this charitable trust. Thank you.